ಮೌನ ಇರೋದಾ ಹಾಂ ಆರಾಮ್. ಯಾರು ಬರಲಿ ಹೋಗಲಿ ರಾಗದ್ವೇಷ ಮಾಡಂಗಿಲ್ಲ. ಹಾಂ ಈಗ ನೀವು ಹೇಳಿದ್ರಲ್ಲ, ಈ ದೀದಿ ಇದ್ದೀರ ಅಂದರೆ ದೀದಿನೂ ಹೇಳ್ತಾ ಇದ್ದಾರೆ ನನಗೆ ಇಂಥ ಶಕ್ತಿ ಬರ್ತತೋ ಇಲ್ಲೋ ಲಾಸ್ಟಿಗೆ. ಹಾಂ ಕಠಿಣ ಇದೆ. ನಾನು ವಿಚಾರ ಮಾಡ್ತಾ ಇದ್ದೀನಿ ನನಗೆ ಆಗುತ್ತೋ ಇಲ್ಲೋ. ಹಾಂ ಹಾಂ ಇವತ್ತು 5ನೇ ದಿವಸ ನೀವು ಉಪವಾಸ ಮಾಡೋದು. 5ನೇ ದಿವಸ ಅಂದ್ರೆ ಇಷ್ಟು ಗಟ್ಟಿ ಇದ್ದೀರಂದ್ರೆ ಒಂದಿನ ಮಾಡೋಕ್ಕಾಗಲ್ಲ ನನಗೆ. ಹಾಂ, ಒಂದು ದಿವಸ ಉಪವಾಸ ಮಾಡಿದ್ರೆ ಯಾವಾಗ ಆಹಾರ ಕರಿತಾರಂತೀವಿ ನಾವು. ನೀವೇನೂ ಇಲ್ಲ, ಬಾಯಿ ನೀರು ಸಹಿತ ಹಾಕಿಲ್ಲ, ಮೈ ಒರೆಸ್ಕೊಂಡಿಲ್ಲ. ದೊಡ್ಡ ತಪಸ್ಸೆ ನಿಮ್ಮದು, ದೊಡ್ಡ ತಪಸ್ಸೆ ಐತಿ. ಇಲ್ಲ ಆರಾಮಾಗಿಲ್ಲ, ಏನಾಗಲಿ, ಇರಲಿ ಬಿಡಿ, ಏರ್ಲಿ. ಹಾಂ ಉರಿತತ. ಹಾಂ ಹಾಂ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ನೀವು. ಕೊಬ್ಬರಿ ಎಣ್ಣೆ ಹಚ್ಕೋ. ಹಾಂ ನಾವು ಹಚ್ತಾರೆ, ನೀನು ಚಿಂತೆ ಮಾಡಬೇಡಿ. ಆಯ್ತು, ಸೇವೆ ಮಾಡ್ತಾ ಇರ್ತಾರೆ ಆರಾಮಾಯ್ತು. ಮತ್ತು ನಾವು ಯಾವಾಗಲೂ ಸೇವೆ ಮಾಡಿಸ್ಕೊಳ್ಳೋಂಥ ಭಾವನೆ ಮಾಡಬಾರ್ದು. ಅವ್ರು ಮಾಡಿದ್ರೆ ಬೇಡ ಅನ್ಬಾರ್ದು. ಇದು ಭಕ್ತ ಪ್ರತ್ಯೇಕ್ಯಾನ ಐತಿ. ಹಾಂ, ಭಕ್ತ ಪ್ರತ್ಯೇಕ್ಯಾನ ಐತಿ. ಅದಕ್ಕಾಗಿ ಭಕ್ತರು ಸೇವೆ ಮಾಡೋದು ಬೇಡ ಅಂತ ಹೇಳಬಾರ್ದು. ನಮ್ಮಿಂದ ಭಾವನೆ ಆಗಬಾರ್ದು. ನಾನು ಸೇವೆ ಮಾಡಲಿ ಭಾವನೆ ಆಗಬಾರ್ದು. ಮತ್ತು ಅವ್ರು ಮಾಡಿದ್ರೆ ಬೇಡ ಅಂತ ಹೇಳಬಾರ್ದು. ಆರಾಮಾಗಿ ಸೇವೆ ಮಾಡಲಿ. ಶರೀರ ಐತೆ, ಅದು ಜಡ ವಸ್ತು ಐತಿ. ಜಡ ವಸ್ತುವನ್ನು ಸರಿ ಮಾಡೋರು ಬೇರೆಯಿಂದ ಆಗೋದು, ನಮ್ಮಿಂದ ಆಗಲ್ಲ. ಯಾಕಂದರೆ ನಾವು ಉಪವಾಸ ಮಾಡಿವಲ್ಲ, ಉಪವಾಸ ಮಾಡೋದ್ರಿಂದ ನಮ್ಗದು ಶಕ್ತಿ ಇರಲ್ಲ. ಬೇರೆಯವ್ರು ಮಾಡಲಿ, ನಮ್ಗೆ ಎಲ್ಲಿ ತನಕ ಶಕ್ತಿ ಐತೆ ಸಹನ ಮಾಡ್ಕೊತ ಹೋಗೋದು. ಹಾಂ, ಇದಕ್ಕೆ ಅಂತಾರೆ ಸಮಾಧಿ. ಕಸ ಬಿಡಬೇಕು ಮನುಷ್ಯನಿಗೆ. ಕ್ರೋಧ, ಮಾನ, ಮಯ, ಬೇರೆಯವ್ರ ಮೇಲೆ ದ್ವೇಷ ಎಲ್ಲ ಬಿಟ್ಟುಬಿಡ್ಬೇಕು. ಹಾಂ, ಬಿಟ್ಟುಬಿಡೋದೆಲ್ಲ. ಯಾರು ಬರಲಿ ಯಾರು ಹೋಗಲಿ, ಹಾಂ, ಅವರೆಲ್ಲ ಹಾಗೆ ಬಂದು ಹೋಗ್ತಾ ಇರೋರು. ಹಾಂ, ಹೋಗ್ತಾ ಇರ್ತಾರೆ. ಅರಿಹಂತ ಸಿದ್ಧ. ಹಾಂ, ಒಣಗೈತಿ ಉಗುಳು. ಸರಿ ಆಯ್ತು. ಲಘುಶಂಕರ್ ಇವತ್ತು ಆಯಿತು, ಬೆಳಿಗ್ಗೆ ಆಗೈತಿ. ಹೆಂಗೆ ಹಾಲಿನ ಜೊತೆ ನೀರು ಬೆಟ್ಕೊಳತ್ತಲ್ಲ, ಆ ಥರ ಶರೀರ ಜೊತೆಗೆ ಆತ್ಮ ಇದೆ. ಆತ್ಮ ಹಾಲು, ಶರೀರ ನೀರಿದ್ದಂಗೆ. ಒಳನಾರು ಜಾಸ್ತಿ ಆವಾಜ್ ಮಾಡಬೇಡ್ರಿ. ಇದಂದ್ರೆ ಸಾಕ್ಷಿ
ರೂಪಾಯಿ ತಗೊಳ್ಳಿ. ಇಲ್ಲಿ ಇಡು. ಹಗಲ 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 ಕಾಲು ಲಿಸ್ಟ್ ನೋಡಿದ್ರಲ್ಲ, ಗೊತ್ತಾಯ್ತು ಮರಾಠಿ ಒಂದು ಹತ್ರ ಸಿಟ್ಟು ತಿಳಿಗತ್ತವ ಅದನ್ನ ಕೇಳಬೇಕಂತ ಬೈಯಜ್ ಕೇಳಿ ಅವ್ರ ಹತ್ರ ಕುಣಿಸ್ಕೊಂಡು ಮತ್ತೊಂದು ಲಿಸ್ಟ್ ಐತಿ, ಜೆರಾಕ್ಸ್ ಕೊಡ್ತೀನಿ. ಮರಾಠಿ ಐತಿ, ಓದಕ್ಕೆ ಬರ್ತಲ್ಲ. ದೀದಿನೂ ಸ್ವಲ್ಪ ಓದ್ರಿ ಅದನ್ನ, ನಿಮ್ಗೆ ಬಿಟ್ಟಿಯಾರ ನೋಡ್ರಿ. ನೋಡಿದ್ದೀನಿ, ನಾನೇ ಕಳಿಸಿದೆ ಅವ್ರಿಗೆ ಬೇಜ್. ಲಿಸ್ಟ್ ನೀವು ಮಾಹಿತಿ ತಗೊಳ್ರಿ. ಇದೆ ತಾತೆ ಬೈಯ ಕಳಿಸ್ಕೊಟ್ಟ. ಅವ್ರಿಗೆ ಫೋನ್ ಮಾಡಿ ತರಿಸಿ. ಇಲ್ಲ, ನಾನು ಹೇಳಿದೆ ನಿನ್ನೆ. ನೀವು ಹೇಳಿದ್ರಿ, ಆಮೇಲೆ ನನಗೆ ಹೇಳಿರು ಬಾರ್ತಿ. ಮತ್ತು ನನ್ನ ತಾತ ಬೇಜಿಗೆ ಫೋನ್ ಮಾಡಿದೆ. ನಿನ್ನೆ ಬಂದಿರಲ್ಲಿ ಸ್ವಲ್ಪ ಅವ್ರಿಗೆ ಫೋನ್ ಹಚ್ಚಿ ತರಿಸಿದ್ವಿ. ನನಗೆ ಬಿಟ್ಟಿದ್ರು. ಭಾರತಿ ಬಿಟ್ಟಿದ್ರು. ಇಲ್ಲ, ನನಗೆ ಬಿಟ್ಟರು. ನಾನು ಆಮೇಲೆ ಶೈಲೇಶ್ ಬೈ ಬಿಟ್ಟು ಅವ್ರಿಗೆ ಮರಾಠಿ. ಭಾರತಿ ನಿಮಗೆ ಬಿಟ್ಟಿದ್ರು. ಇಲ್ಲ, ಭಾರತಿ ಬಿಡಲಿಲ್ಲ. ತಾತಿ ಬೈ ಮಾಡಿ ಅಂತ ಹೇಳಿರು. ಮಾಡಿ ನಾವು ಫೋನ್ ಮಾಡಿದೆ. ನಂತರ ನಂಬಿದ ರೀತಿಯಲ್ಲಿ